ನಮಗೆ ವ್ಯವಸ್ಥಿತವಾಗಿ ಮುಗಿಸೋಕೆ ಬರಲ್ವಾ? ಅದು ಗೊತ್ತಿಲ್ವಾ? ಅದನ್ನೆಲ್ಲ ಬಳಸಲ್ಲ. ಆ ಸಮಯವನ್ನು ಜನರ ಕೆಲಸಕ್ಕೆ ಬಳಸೋಣ. ತುಮಕೂರಿನಲ್ಲಿ ಮಾಜಿ ಸಚಿವ KN ರಾಜಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಇದೇ ಅವಧಿಯಲ್ಲಿ ಸಚಿವ ಸ್ಥಾನವನ್ನು ತೆಗೆದುಕೊಳ್ತೀನಿ. ನನ್ನ ಸಚಿವ ಸ್ಥಾನ ತೆಗೆಯೋದು ಮುಖ್ಯಮಂತ್ರಿಗೆ ಗೊತ್ತಿರಲಿಲ್ಲ. ಅವರು ಹೈಕಮಾಂಡ್ಗೆ ಮನವರಿಕೆ ಮಾಡೋಕೆ ಯತ್ನಿಸಿದರು, ಆಗಲಿಲ್ಲ. ನಾನು ಅಂದುಕೊಂಡಿದ್ದನ್ನು ಸಾಧಿಸಿಕೊಂಡು ಬಂದಿದ್ದೇನೆ. ಕಾಂಗ್ರೆಸ್ ಹೈಕಮಾಂಡ್ ಮನವೊಲಿಕೆ ಆಗ್ತಾರೆ ಅಂತ ರಾಜಣ್ಣ ಹೇಳಿದ್ದಾರೆ. ಇನ್ನು ಶ್ರೀರಾಮುಲು ಅವರನ್ನು ನಾನೇ ಕಾಂಗ್ರೆಸ್ಗೆ ಕರೆತರ್ತೇನೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿದರು. ರಾಜಕೀಯದಲ್ಲಿ ಯಾವಾಗ ಏನಾಗುತ್ತೋ ಹೇಳೋಕ್ಕಾಗೋದಿಲ್ಲ. ವಿಧಾನಸೌಧದಲ್ಲಿದ್ದಾಗ CMಗೆ ರಾಹುಲ್ ಗಾಂಧಿ ಫೋನ್ ಮಾಡಿದರು. ನನ್ನನ್ನು ವಜಾ ಮಾಡೋಕ್ಕೆ ಕಾರಣ ಏನಿದೆ ಅಂತ ಗೊತ್ತಿಲ್ಲ. ಯಾವುದೇ ಹೇಳಿಕೆ ಅಂತಲ್ಲ, ನಾನು ಸತ್ಯ ಹೇಳಿದ್ದೇನೆ. DCM KPCC ಅಧ್ಯಕ್ಷ ಬದಲಾವಣೆ ಈ ರೀತಿ ಹೇಳಿಕೆಗಳಿದ್ದಾವೆ. ನಾವು ಹೇಳಿದ್ದನ್ನು ಡೆಲ್ಲಿಗೆ ಕ್ಯಾರಿ ಮಾಡ್ತಾರೆ ಅಂತ ಹೇಳಿದ್ದಾರೆ. ಕನ್ವಿನ್ಸ್ ಆಗ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ಯಾಕೆಂದರೆ ಅಲ್ಲೊಂದು ಜನಗಳು ಕೆಲವು ಡೆಲ್ಲಿನಲ್ಲಿ ವಿರುದ್ಧವಾಗಿ ವ್ಯವಸ್ಥಿತವಾಗಿ ಮಾಡೋರು ಇರಬಹುದೇನೋ ಅಂತ ಅನ್ಕೊತೀನಿ. ನಾವು ವ್ಯವಸ್ಥಿತವಾಗಿ ಯಾರನ್ನಾದರೂ ಮುಗಿಸ್ಬೇಕು ಅಂತಲೇ ನಮಗೇನು ವಿದ್ಯೆ ಬರೋಲ್ಲ ಅಂತಲ್ಲ, ನಮಗೂ ಬರ್ತದೆ. ಆದರೆ ನಾವು ಮಾಡೋಕ್ಕೆ ಸಮಯ ಯಾಕೆ ವೇಸ್ಟ್ ಮಾಡಬೇಕು? ಅದಕ್ಕೆ ಅದೇ ಸಮಯ ಯಾರ ಜನಗಳಿಗೆ ಏನಾದರೂ ಒಳ್ಳೇದು ಮಾಡುವಂಥದ್ದಕ್ಕೆ ಉಪಯೋಗ ಮಾಡೋಣ ಅಂದ್ಕೊಂಡು ನಾನು ಸಮಯ ಯಾವುದಕ್ಕೆ ಉಪಯೋಗ ಮಾಡಬೇಕು, ಯಾವುದಕ್ಕೆ ಮಾಡಬಾರ್ದು ಅನ್ನೋದು ತೀರ್ಮಾನ ಮಾಡಿ ಒಂದು ಒಳ್ಳೆ ಕೆಲಸಕ್ಕೆ ಉಪಯೋಗ ಮಾಡೋಣ ಅಂತ ಇದ್ದೀನಿ ಅಷ್ಟೇ. ಕಾಣದ ಕೈ ಕೆಲಸ ಮಾಡಿದೆ ಮತ್ತು ಹೆಂಗೆ ಏಕಾಏಕಿ ತೀರ್ಮಾನ ಬರಬೇಕಂದ್ರೆ ಏನಪ್ಪ, ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ಲ. ಅವರು ಮನೆಯಿಂದ ವಿಧಾನಸೌಧಕ್ಕೆ ಬರೋ ಅಷ್ಟೊತ್ತಿಗೆ ನೀವು ಮಾಧ್ಯಮ ತೋರಿಸಿದ್ರು, ಕಾರಲ್ಲೇ ಬಾಗ್ಲಾಕೊಂಡು ಮಾತಾಡ್ತಾ ಇದ್ರಲ್ಲ, ಅದೇ ವಿಷಯ. ಕಾರಲ್ಲಿ ಬಾಗ್ಲಾಕೊಂಡು ಒಂದು 20 ನಿಮಿಷ ಕಾರಲ್ಲೇ ಮಾತಾಡಿದ್ದಾರೆ. ಪಾಪ ಅವರು ಹೈಕಮಾಂಡಿಗೆ ಕನ್ವಿನ್ಸ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಹೈಕಮಾಂಡ್ನವ್ರು ಇಲ್ಲ ತೀರ್ಮಾನ ಆಗಿದೆ ಅಂತ ಅಂದಮೇಲೆ ಅವರು ವಿಧಿ ಇಲ್ಲ, ಹಿಂಗಿದೆ ಕಣೆ ಅಂದರು. ಆಯಿತು ಬಿಡಿ ಸರ್, ಹೋಗಲಿ, ತೊಂದರೆ ಇಲ್ಲ ಅಂತ ಹೇಳಿದೆ. ಕನ್ವಿನ್ಸ್ ಆಗ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ಯಾಕೆಂದರೆ ಅಲ್ಲೊಂದು ಜನಗಳು ಕೆಲವು ಡೆಲ್ಲಿನಲ್ಲಿ ವಿರುದ್ಧವಾಗಿ ವ್ಯವಸ್ಥಿತವಾಗಿ ಮಾಡೋರು ಇರಬಹುದೇನೋ ಅಂತ ಅನ್ಕೊತೀನಿ. ನಾವು ಶ್ರೀರಾಮುಲು ನಾನೇ ಕಾಂಗ್ರೆಸ್ ಕರ್ಕೊಂಬರ್ತೀನಿ ಅವ್ರಿಗೆ. ಶ್ರೀರಾಮುಲಿಗೆ ನನಗೆ ಏನಾಗಿದೆ, ಪಾಲಿಟಿಕ್ಸಲ್ಲಿ ನನಗೆ ಹಿರಿತನ ಇದೆ. ಇವರೆಲ್ಲ ಇನ್ನೂ ಚಿಕ್ಕವರಿದ್ದಾಗಲೇ ನಾವೆಲ್ಲ ರಾಜಕೀಯದಲ್ಲಿ ಬೆಳೆದಿದ್ದು. ಆ ಒಂದು ಪ್ರೀತಿಗೆ, ವಿಶ್ವಾಸಕ್ಕೆ ರಾಮುಲು ಹೇಳಿರ್ಬೋದು, ಶಿವನಗೌಡ ನಾಯಕ್ ಹೇಳಿರ್ಬೋದು, ನಮ್ಮ ರಾಜುಗೌಡ ಹೇಳಿರ್ಬೋದು, ಸುರ್ಪುರದವರು ವಿಶ್ವಾಸಕ್ಕೆ ಹೇಳಿರ್ಬೋದು, ಹೇಳಿಲ್ಲ ಅಂತ ಅಲ್ಲ. ನಾನು ಅವ್ರು ಹೇಳ್ಬಿಟ್ರು ಅಂತ ನಾನು ಹೋಗೋಕ್ಕಾಗ್ತದ? ಯಾಕೆ ಹೋಗ್ಬೇಕು? ಏನಿದೆ, ಕಾಂಗ್ರೆಸ್ ಏನು ಕಡಿಮೆ ಮಾಡಿದೆ? ನನಗೆ ಏನಪ್ಪ ಕಡಿಮೆ ಮಾಡಿದೆ ಹೇಳಿ? ಹಂಗೆ ರಾಜಕೀಯದಲ್ಲಿ ಯಾವ ಸಂದರ್ಭದಲ್ಲಿ ಹೆಂಗಾಗ್ತದೆ ಅನ್ನೋದನ್ನು ಯಾರು ಊಹೆ ಮಾಡೋದು. ಈಗ ನಂದು ಎಕ್ಸಿಟ್ಟು CM ಮನೆಯಿಂದ ವಿಧಾನಸೌಧಕ್ಕೆ ಹೋಗಿ ಕಾರ್ ಇಳಿಯುವಾಗ ಅವ್ರಿಗೆ ಫೋನ್ ಬಂತು. ಕಾರಲ್ಲಿ 10 ನಿಮಿಷ ಫೋನ್ ಮಾಡಿ ಮಾತಾಡಿ ಮುಗಿದೋಯ್ತು. ಅದಕ್ಕೆಲ್ಲ ಏನು ಬೇಸರ ಪಟ್ಕೊಳ್ಳೋವಂಥದ್ದು ಏನಿಲ್ಲ ಪಾಪ. ಕಾರಣ ಏನಿದ್ದಾವೆ ನಾನು ಡೆಲ್ಲಿಗೆ ಹೋಗಿ ಬಂದಮೇಲೆ ಅವೆಲ್ಲ ಡೀಟೇಲ್ ಹೇಳಿ. ಯಾವ ಸ್ಟೇಟ್ಮೆಂಟಲ್ಲಿ ನಾವೇನು ಯಾರಿಗೆ ಬೈಯಕ್ಕೆ ಹೋಗಿದ್ದೀನಿ?